ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ 26ನೇ ಆಲಯದ ನಡೆಯುವ ಮಹಾಕೃಪೆಯನ್ನು ಅನುಗ್ರಹಿಸಿದೆ. ಅದಕ್ಕಾಗಿ ಸ್ತೋತ್ರ ಮಾಡ್ತಾನೆ. ಕೂಡಿ ಕರ್ತವ್ಯ ಆರಾಧಿಸಿದಂತ ಎಲ್ಲ ಮಕ್ಕಳಲ್ಲಿ ಆಶೀರ್ವದಿಸಪ್ಪ. ವಿಶೇಷವಾಗಿ ವಾಕ್ಯದೊಂದಿಗೆ ನೀವು ಮಾತಾಡಿದರೆ ನಮ್ಮನ್ನೆಲ್ಲ ಬಲಪಡಿಸಿದರೆ ಆ ವಾಕ್ಯ ಮಾದರಿಯಿಂದ ಅಯ್ಯನ ಅವ್ರ ಕುಟುಂಬನ ಈಗ ಅವ್ರ ಸೇವೆ ನೀವು ಆಶೀರ್ವದಿಸಿ ವೃದ್ಧಿಗೊಳಿಸುವುದಾಗಿ ನಾವು ಪ್ರಾರ್ಥಿಸ್ತೇನೆ. ಅವ್ರಿಗಿನ್ನೂ ಒಳ್ಳೆ ಆರೋಗ್ಯವನ್ನು ದೀರ್ಘಾಯುಷ್ಯವನ್ನು ಕೊಟ್ಟು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಕೂಡಿ ಬಂದ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಪ್ಪ. ಈಗ ಅವ್ರ ಕುಟುಂಬ ನೀವು ಆಶೀರ್ವದಿಸ. ಅವರ ಕೆಲಸದ ಕರ್ತವ್ಯ ಈಗ ಕರ್ತವ್ಯ ವಿಚಾರದಲ್ಲಿ ವೃದ್ಧಿಯಾಗಿರುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಈಗ ನಿಮ್ಮ ಕಡೆಗೆ ಒಪ್ಪಿಸಿಕೊಡ್ತೇವೆ. ಹೇಗೋವ ಹೀರಾಗಿ, ಹೇಗೋವ ಶಾಲಮಾಗಿ, ಹೇಗೋವ ನಿಸ್ಸಿಯಾಗಿ, ಹೇಗೋವ ರಾಫಾಗಿ ನನ್ನ ದೇವರೇ ನೀವೆಲ್ಲ ಕುಟುಂಬದಲ್ಲಿ ಕಾರ್ಯವನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿಮ್ಮ ಕಡೆಗೆ ಒಪ್ಪಿಸಿಕೊಡ್ತೇನೆ. ಎಲ್ಲ ಸ್ತುತಿಗಳ ಮಹಿಮೆ ನಿಮ್ಮೊಬ್ಬರಿಗೆ ಮಾತ್ರ ಸಮರ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವನ ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವದೇವರ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳೊಂದನ್ನು ಮರೆಯಬೇಡ. ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆ ಸಹವಾಸವು ಕ್ರಿಸ್ತನ ಬರೋ ತನಕ ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಸದಾಕಾಲ ತಂಗಿರಲಿ. ಆಮೆನ್.